ನೆರೆದಿರುವಂತಹ ಎಲ್ಲ ನನ್ನ ಶರಣು ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಕೋಲ ತುದಿಯ ಕೊಡಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀನಾಡಿಸಿದಂತೆ, ಆನು ನುಡಿದೆನಯ್ಯ ನೀನು ನುಡಿಸಿದಂತೆ, ಆನು ನಡೆದನಯ್ಯ ನೀನು ನಡೆಸಿದಂತೆ, ಆನು ಇದ್ದೆನಯ್ಯ ನೀನು ಇರಿಸಿದಂತೆ, ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ ಸಾಕೆಂಬೆ ನಕ್ಕ. ಇವತ್ತು ನಾನು ನಮ್ಮ ಬಸವಣ್ಣನವರ ಬಗ್ಗೆ ಒಬ್ಬ ದೊಡ್ಡ ಕವಿ, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಿನ್ಸಿಪಲ್ ಆಗಿರುವಂತಹ ಬಿ ಕಣ್ವಿಯವರ ಬಗ್ಗೆ ಅವರ ಒಂದು ವಿಚಾರವನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅವರು ಬಸವಣ್ಣನವರನ್ನ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ, ಯಾವ ರೀತಿಯಾಗಿ ವಿವರವಾಗಿ ಹೇಳಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅರ್ಥಶಾಸ್ತ್ರಜ್ಞ ಬಸವಣ್ಣ ಅಂತ ಅವ್ರು ಹೇಳ್ತಾರೆ. ಅರ್ಥಶಾಸ್ತ್ರಜ್ಞ ಅಂದ್ರೆ ಮುಂದಿನ ಒಂದು ಪೀಳಿಗೆಯ ವಿಚಾರವನ್ನ ಆಲೋಚನೆ ಮಾಡಿ ಅವರ ಒಂದು ಪರಿಸ್ಥಿತಿಯನ್ನ ಇವರು ಬಸವಣ್ಣನವರು 12ನೇ ಶತಮಾನದಲ್ಲಿ ಯಾವ ರೀತಿ ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಬಿ ಕಣ್ವಿಯವರು ತಮ್ಮ ಒಂದು ಪ್ರಸ್ತುತವನ್ನ ಪಡಿಸ್ತಾ ಇದ್ದಾರೆ. ಅವರು ಧಾರವಾಡ ಜಿಲ್ಲೆಯ ಕರ್ನಾಟಕ ಆರ್ಟ್ಸ್ ಯೂನಿವರ್ಸಿಟಿಯ ಪ್ರಿನ್ಸಿಪಲ್ ಆಗಿದ್ರು. ನಮ್ಮ ಬಸವಣ್ಣನವರ ಬಗ್ಗೆ ಎಂತ ಎತ್ತರವಾದ ವಿಚಾರವನ್ನು ಅವರ ಒಂದು ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನನಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆದ್ರೂ ಏನಂದ್ರೆ ನಮ್ಮ ಬಸವಣ್ಣನ 12ನೇ ಶತಮಾನದಲ್ಲಿ ಮುಂದೆ ಇರುವಂತಹ ಒಂದು ನಾವು ಯಾವ ರೀತಿ ಇರಬೇಕು ಅಥವಾ ನಮ್ಮ ಪೀಳಿಗೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಫಸ್ಟೇ ಅವ್ರು ಲೆಕ್ಕಾಚಾರ ಹಾಕಿ ಅವರ ಒಂದು ಗ್ರಂಥದಲ್ಲಿ ಬರೆದಿದ್ರು. ಅದನ್ನ ಇಲ್ಲಿ ನಾವು ಯಾವುದೇ ಒಂದು ದೇಶದ ಇತಿಹಾಸ ನೋಡಿದ್ರೆ ನಮ್ಗೆ ಏನ್ ಅನಿಸ್ತದ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಒಂದು ಕ್ರಾಂತಿಗಳನ್ನ ನಾವು ಬೇರೆ ಬೇರೆ ಟೈಮ್ ಅಲ್ಲಿ ಆಗಿರೋದನ್ನ ನಾವು ನೋಡ್ತೀವಿ. ಅದೇ 12ನೇ ಶತಮಾನದಲ್ಲಿ 5 ಭಿನ್ನವಾದಂತಹ ಕ್ರಾಂತಿಗಳು ಒಂದೇ ಟೈಮ್ ಅಲ್ಲಿ ಎಟ್ ಎ ಟೈಮ್ ಇಲ್ಲಿ ನಡೆದಿರುವುದು. ಅದು ನಮ್ಮ ಬಸವಣ್ಣರ ಒಂದು ಹಾಜರಿಯಲ್ಲಿ ಇವು 5 ಕ್ರಾಂತಿಗಳು ನಡೆದಿವೆ. ಅವು ಯಾವ್ಯಾವಂದ್ರೆ ಸಾಮಾಜಿಕ, ನೈತಿಕ, ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ 5 ಕ್ರಾಂತಿಗಳು ಒಂದೇ ಸಾರಿ ನಡೆದಿವೆ. ಏಕಕಾಲಕ್ಕೆ ಇವನ್ನ ನಡೆಸಿರುವಂತಹವರು ನಮ್ಮ ಬಸವಣ್ಣನವರು. ಅವರನ್ನ ಅದಕ್ಕಾಗಿಯೇ ನಾವು ಏನಂದ್ರೆ ಮಹಾತ್ಮ ಬಸವೇಶ್ವರ ಅಂತ ಕರಿತೀವಿ. ಮಹಾತ್ಮ ಅನ್ನೋದು ಎಲ್ರಿಗೂ ಬರಲ್ಲ ಟೈಟಲ್. ಇನ್ನೊಂದಂದ್ರೆ ನಾವು ಮಹಾತ್ಮ ಗಾಂಧೀಜಿ ನೋಡಿ ಮಹಾತ್ಮ ಅಂತ ಕರಿತೀವಿ. ಯಾಕಂತೀವಿ ಮಹಾತ್ಮ ಅಂತ ಹೇಳಿ ಅವರ ಒಂದು ವಿಚಾರ, ಅವರ ಒಂದು ಏನಂತಾರೆ ದೇಶವನ್ನ ನಡೆಸುವಂತಹ ಒಂದು ಜ್ಞಾನ ಯಾವ ರೀತಿ ಅವರು ಹೇಳಿಕೊಟ್ಟಿದ್ರು, ಡೈರೆಕ್ಟ್ ಇಂಡೈರೆಕ್ಟ್ ಹೇಳಿಕೊಟ್ಟಿದ್ರು. ಅವರ ಒಂದು ವಿಚಾರವನ್ನ ನಾವು ಆ ಒಂದು ವಿಚಾರಕ್ಕೆ ನಾವು ಮಹಾತ್ಮ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಬಸವಣ್ಣನವರಿಗೂ 12ನೇ ಶತಮಾನದಲ್ಲಿ ಅವಾಗಿನಿಂದನೇ ಮಹಾತ್ಮ ಅಂತ ಕರಿತಾ ಬಂದಿವ್ರು. ಸೊ ಮಹಾತ್ಮ ಅನ್ನೋದು ಅಷ್ಟು ಈಸಿ ಅಲ್ಲ, ಎಲ್ಲರಿಗೂ ಆ ಟೈಟಲ್ ಸಿಗಲ್ಲ. ಸೊ ಅದೇ ರೀತಿ ಏನಂದ್ರೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನ ನಾವು ಕೆದಕಿ ನೋಡಿದ್ರೆ ಏನಂದ್ರೆ ಈ ವಿಷಯ ಸಮಗ್ರ ಮೂಲ ಕ್ರಾಂತಿಗೆ ಕಾರಣ ಪುರುಷ ಮತ್ತು ಕೇಂದ್ರ ವ್ಯಕ್ತಿತ್ವವನ್ನು ಬಸವಣ್ಣವರು ಹೊಂದಿದ್ರು. ಅದರಿಂದ ಅವರನ್ನು ನಾವು ಮಹಾತ್ಮ ಅಂತ ಕರಿತೀವಿ ಅಂತ ಇವರು ಹೇಳ್ತಾ ಇದ್ದಾರೆ ಬಿ ಕಣ್ವಿಯವರು. ಮತ್ತು ಮಹಾತ್ಮ ಗಾಂಧಿಗೆ ಯಾಕೆ ಅಂತೀವಿ ನಾವು? ಅವರು ಕೂಡ ಏನಂದ್ರೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ, ನೈತಿಕ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಅತ್ಯಮೂಲ್ಯವಾದ ಹಾಗೂ ಅಗಾಧವಾದ ರೀತಿಯನ್ನು ಪರಿಣಾಮ ಬೀಳುವಂತಹ ಕ್ರಾಂತಿಯನ್ನ, ವಿಚಾರವನ್ನ ಪ್ರತಿಪಾದಿಸಿದ್ದಾರೆ. ಅದಕ್ಕಾಗಿ ನಾವು ಅವರನ್ನ ಮಹಾತ್ಮ ಅಂತ ಕರಿತೀವಿ. ಇದೇ ರೀತಿ ಇಲ್ಲಿ ಬಿಡಿ ಜತ್ತಿಯವರು ಏನ್ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಸೊ ಕಾಯಕವೇ ಕೈಲಾಸ ಅನ್ನೋದು ನಾವು ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡಬಹುದು, ಅದು ಯಾವ ರೀತಿ ವಿವರವಾಗಿ ಹೇಳಬಹುದು ಅಂದ್ರೆ ಬಿಡಿ ಜತ್ತಿಯವರ ಅನಿಸಿಕೆ ಪ್ರಕಾರ ಏನಂದ್ರೆ ಇಲ್ಲಿ ಸತ್ಯಶುದ್ಧಕ ಕಾಯಕ ಯಾವುದೇ ಇರಲಿ ಅದು ಏನಂದ್ರೆ ಪವಿತ್ರವಾದುದು, ಅದೇ ನಮ್ಮ ಕೈಲಾಸ. ಎಲ್ಲರೂ ಜನನಾಯಕರು ಒಂದಿಲ್ಲ ಒಂದು ಕಾಯಕವನ್ನ ಮಾಡಲೇಬೇಕು, ಅನ್ಯರ ಸಂಪಾದನೆಯಿಂದ ಬದುಕುವ ಜೀವನಗಳಾಗಬಾರದು ಅಂತ ಇವರು ಸಮಾಜದಲ್ಲಿ ಸ್ವಯಂ ಪೂರ್ಣತೆಯನ್ನು, ಆರ್ಥಿಕ ಸ್ವಾವಲಂಬನೆಯನ್ನು ಮತ್ತು ಶ್ರಮ ಗೌರವ ಬುದ್ಧಿಯನ್ನು ತಂದ ಆರ್ಥಿಕ ಕ್ರಾಂತಿ ಅಂತ ಇವರು ಬಿಡಿ ಜತ್ತಿಯವರು ಬಸವಣ್ಣನವರ ಬಗ್ಗೆ ಆ ಒಂದು ಕಾಯಕವೇ ಕೈಲಾಸದ ಬಗ್ಗೆ ಈ ರೀತಿ ಒಂದು ವಿಶ್ಲೇಷಣೆಯನ್ನೇ ಕೊಡ್ತಾ ಇದ್ದಾರೆ. ಅದೇ ರೀತಿ 12ನೇ ಶತಮಾನದಲ್ಲಿ ಕೊಟ್ಟಿರುವಂತಹ
ವಿಚಾರಗಳನ್ನ, ನಮ್ಮ ಬಸವಣ್ಣವರು ಕೊಟ್ಟಿರುವಂತಹ ವಿಚಾರಗಳನ್ನ ಎಂತ ಎತ್ತರವಾಗಿರುವೆ, ಎಂತಹ ಆಳವಾಗಿರುವುದನ್ನ ನಾವು ಈಗ ನೋಡ್ತಾ ಇದ್ದೀವಿ. ಆದ್ರೆ 12ನೇ ಶತಮಾನದಲ್ಲಿ ದೊರೆತಿರುವಂತಹ ನಮಗೆ ಆ ವಿಚಾರಗಳು, ಆ ವಿಶ್ಲೇಷಣೆಗಳು ಏನಂದ್ರೆ ಮುಂದೆ 20ನೇ ಶತಮಾನದಲ್ಲಿ ಬೇರೆ ದೇಶದವರು ಕೂಡ ಅದನ್ನ ಫಾಲೋ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ನಾವು ಇಲ್ಲಿ 2 ವಿಶ್ವ ಯುದ್ಧಗಳನ್ನ ನೋಡಿದೀವಿ, ವರ್ಲ್ಡ್ ವಾರ್ಸ್, 2 ವರ್ಲ್ಡ್ ವಾರ್ ನೋಡಿದೀವಿ. ಅಲ್ಲಿ ಏನಂದ್ರೆ ನಮಗೂ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಮನುಷ್ಯನ ಅಂದ್ರೆ ಹ್ಯೂಮನ್ ಲಾಸ್ ಕೂಡ ಆಗಿದೆ. ಬಹಳ ನಮ್ಗೇನಂದ್ರೆ ಆ ಒಂದು ವಿಶ್ವ ಯುದ್ಧದಲ್ಲಿ ಬಹಳ ಲಾಸ್ ಆಗಿದೀವಿ ನಾವು. ಆ ಒಂದು ಲಾಸ್ ಅನ್ನ ನಾವು ಡೆವಲಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಬಸವಣ್ಣನವರ ಒಂದು ತತ್ವಗಳನ್ನ ಇಲ್ಲಿ ಅವರು ಬೇರೆ ದೇಶದವರು ಕೂಡ ಇಲ್ಲಿ ಫಾಲೋ ಮಾಡಿದ್ದಾರೆ. ಅವ್ರು ಯಾರು ಅಂದ್ರೆ ಆಡಮ್ ಸ್ಮಿತ್ ಮತ್ತು ಕಾರ್ಲ್ ಮಾರ್ಕ್ಸ್. ಇವ್ರು ಯಾವ ರೀತಿ ಅನುಸರಿಸಿದ್ದಾರೆ ಅಂದ್ರೆ 12ನೇ ಶತಮಾನದಲ್ಲಿ ನಾವು ಯಾವ ರೀತಿಯನ್ನ ಡೆವಲಪ್ಮೆಂಟ್ ನಮ್ಮ ಬಸವಣ್ಣನವರು ತಂದ್ರು ನಮ್ಮ ಸಮಾಜದಲ್ಲಿ ಅಂದ್ರೆ ಕೂಲಿ ಮಾಡೋನು ಕೂಲಿನೇ ಮಾಡ್ತಾ ಇರ್ತಾನೆ, ಶ್ರೀಮಂತನು ಶ್ರೀಮಂತನೇ ಆಗ್ತಾ ಇರ್ತಾನೆ ಅಂತ ಹೇಳಿ ಯಾರಿಗೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಮುಗಿರಿದನ್ನ ನಾವು ದಾಸೋಹ ಆಗಿರ್ಬೋದು, ಜನ ಸೇವೆ ಆಗಿರ್ಬೋದು, ಜನ ಕಲ್ಯಾಣ ಆಗಿರ್ಬೋದು, ಇದನ್ನ ಅವ್ರು ಯಾವ ರೀತಿ ತೋರಿಸಿದ್ರು ಅದನ್ನೇನಂದ್ರೆ 20ನೇ ಶತಮಾನದಲ್ಲಿ ಬೇರೆ ಬೇರೆ ಕಂಟ್ರಿಯವರು, ಬೇರೆ ಬೇರೆ ದೇಶದವರು ಏನಂದ್ರೆ ಅದನ್ನ ಒಂದು ಡೆವಲಪ್ಮೆಂಟ್ ಅನ್ನೋದನ್ನ ಬೇರೆ ಟೈಟಲ್ ಕೊಟ್ಟು ಅದನ್ನ ಫಾಲೋ ಮಾಡ್ಕೊಂತ ಬಂದಿದ್ದಾರೆ. ಸೊ ಈ ರೀತಿ ಏನಂದ್ರೆ ನಾವು 12ನೇ ಶತಮಾನದಿಂದಲೇ ನಮ್ಮ ಒಂದು ವಿಚಾರವನ್ನ ನಾವು ಬೇರೆಯವರಿಗೆ ಅಂದ್ರೆ ನಾವು ನಮ್ಮ ದೇಶದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅವರು ಬೇರೆಯವರು ಕೂಡ ನಮ್ಮನ್ನ ಫಾಲೋ ಮಾಡಿದ್ದಾರೆ. ಅದನ್ನ ನಾವು ನಮ್ಮನ್ನ ಅಂತ ಒಂದು ನಮ್ಮ ಒಂದು ವ್ಯಕ್ತಿತ್ವನ ಅಂತ ಎತ್ತರಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಕಾಯಕವೇ ಕೈಲಾಸ. ಸೊ ಕಾಯಕವೇ ಕೈಲಾಸ ಅಂದ್ರೆ ನಾವಿಲ್ಲಿ ಬಸವಣ್ಣನವ್ರು ಹೇಳಿದ ಪ್ರಕಾರ ನಾವೊಂದು ಎಲ್ಲರೂ ಪ್ರತಿಯೊಬ್ಬರು ನಾವು ಸ್ವಾವಲಂಬಿ ಆಗಿರ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಮ್ಮ ಒಂದು ಕಾಯಕ ನಮಗೆ ಏನ್ ಬರ್ತದೆ ಅದನ್ನ ಮಾಡ್ಕೊಂಡು ನಮ್ಮ ಜೀವನವನ್ನ ನಾವು ಸಾಗಿಸಬೇಕು ಅನ್ನೋದು ಬಸವಣ್ಣ ನಮಗೆ ಇಲ್ಲಿ ಕಲಿಸ್ಕೊಟ್ರು. ಅದೇ ರೀತಿ ಇದನ್ನ ಬೇರೆಯವರು ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಕಾಯಕವೇ ಕೈಲಾಸ ತತ್ವ ಬೋಧನೆಯು ಬಡತನ ನಿರ್ಮೂಲಕನಾಗಿ ಸಂಜೀವಿನಿಯಾಗಿತ್ತು ಮತ್ತು ಈ ತತ್ವವನ್ನು ಅಕ್ಷರಶಃ ಮತ್ತು ಮನಪೂರ್ವಕವಾಗಿ ಆಚರಿಸುವಲ್ಲಿ ಶೋಷಣೆ ನಿರ್ವಹಣೆ, ಬಡತನ ನಿರ್ಮೂಲನೆ, ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಸಮಾನತೆ, ಸಮಾನುಭಾವ ವಿತರಣೆ ಮತ್ತು ಮುಂತಾದ ಆರ್ಥಿಕ ಗುರಿಗಳು ಮತ್ತು ತಮ್ಮಷ್ಟಕ್ಕೆ ತಾವೇ ಸ್ವಾಭಿಮಾನವಾದ ಬದುಕನ್ನು ಸರಳವಾದ ರೀತಿಯಲ್ಲಿ ನಾವು ಯಾವ ರೀತಿಯನ್ನ ನಡೆಸಬೇಕೆಂಬುದು ನಮಗೆ ನಮ್ಮ ಬಸವಣ್ಣನವರು ಹೇಳಿಕೊಟ್ರು. ಇದನ್ನ ಮುಂದೆ 20ನೇ ಶತಮಾನದಲ್ಲಿ ಬೇರೆಯವರು ಕೂಡ ಅದನ್ನ ಫಾಲೋ ಮಾಡಿದ್ರು. ಅವರ ಒಂದು ದೇಶದ ಉದ್ಧಾರಕ್ಕಾಗಿ, ದೇಶದ ಡೆವಲಪ್ಮೆಂಟ್ಗೋಸ್ಕರ ಏನಾದ್ರೆ ಇದೆಲ್ಲ ಅವರು ಫಾಲೋ ಮಾಡ್ಕೊಂಡು ಬಂದ್ರು. ಇದೇ ರೀತಿ ಶ್ರೀಮಂತರು, ಬಡವರು, ಮೇಲು ಕೀಳು, ಸ್ತ್ರೀ ಪುರುಷ, ಬೇರೆ ಬೇರೆ ಕಸುಬುಗಳನ್ನ ಮಾಡುವವರು, ಇವರೆಲ್ಲರೂ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಅಂತ ಹೇಳೋದು ನಮಗೆ ಬಸವಣ್ಣನ ಆಗಿನ ಕಾಲದಲ್ಲೇನೆ ಹೇಳ್ಕೊಟ್ರು. ನೆಕ್ಸ್ಟ್ ಏನಂದ್ರೆ ಯುದ್ಧಗಳಾದ್ಮೇಲೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವರವರ ಒಂದು ರೈಟ್ಸ್, ಅವರವರ ಒಂದು ಅನುಭವವನ್ನ ವ್ಯಕ್ತಪಡಿಸಲಿಕ್ಕೆ ಧೈರ್ಯ ತಗೊಂಡು ಏನಂದ್ರೆ ಮುಂದೆ ಬರೋದನ್ನ ನಾವು ಕಾಣ್ತೀವಿ ಅನ್ನೋದು. ಸೊ ಹೀಗೆ ಬಸವಣ್ಣನವರು ಅವರ ಒಂದು ವಚನದಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಕಾಸಿ ಕಂಬಾರನಾದ, ಬೀಸಿ ಮಡಿವಾಳನಾದ, ಹಾಸನೆಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವನುಂಟೆ ಈ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳವನರಿದ್ದವನೇ ಕೂಲಜನು ಅಂತ. ಅಂದ್ರೆ ಒಂದು ವಚನದಲ್ಲಿ ಯಾವ್ಯಾವ ಉದ್ಯೋಗ ಯಾರ್ಯಾರು ಮಾಡ್ತಾರೆ, ಯಾವ್ಯಾವ ಕೆಲಸ ಯಾರ್ಯಾರು ಮಾಡ್ತಾರೆ, ಅವರಿಗೊಂದು ಈಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನ ಅವರು ಒಂದು ವಚನದಲ್ಲಿ ತೋರಿಸ್ತಾ ಇದ್ದಾರೆ. ದುಡಿದ ನಂತರ ನನಗೆ ಎಷ್ಟು ಬೇಕು ನಾನು ಅದನ್ನು ಇಟ್ಕೊಂಡು ಮಿಗಿಲಿದ್ದನ್ನ ನಾನು ಒಂದು ಸಮಾಜ ಸೇವೆಗೆ, ಒಂದು ದೇಶದ ಉದ್ಧಾರಕ್ಕಾಗಿ ಮತ್ತು ಜನರ ಕಲ್ಯಾಣಕ್ಕಾಗಿ ನಾನು ಇದನ್ನ ಸಮರ್ಪಿಸುವೆ ಅನ್ನೋದನ್ನ ಯಾವ ರೀತಿ ಬಸವಣ್ಣನವರು ಹೇಳ್ಕೊಟ್ರು ಅದೇ ರೀತಿ ನಮ್ಮ ಶರಣರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಬಂದ್ರು. ಮತ್ತೆ ಒಂದು ವಚನ, ಓದಿನ ಹಿರಿಯರು ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು, ವೇಷದ ಹಿರಿಯರು ಭಾಷೆಯ ಹಿರಿಯರು, ಇವರೆಲ್ಲರೂ ತಮ್ಮದೇ ಮೆರೆದರಲ್ಲದೆ ನಿಮ್ಮ ಮೆರೆದಿಲ್ಲ, ತಮ್ಮ ಮರೆದು ನಿಮ್ಮ ಮರೆದದೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗದೇವ ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ವಚನ ಸಂಖ್ಯೆ 1116 ಸಂಪುಟ 1. ಇದರ ಭಾವಾರ್ಥ ಏನಂದ್ರೆ ಬಸವಣ್ಣನವರು ತಮ್ಮ ಈ ಒಂದು ವಚನದಲ್ಲಿ
ಹಿರಿಯರ ವಿಚಾರವನ್ನ ಹೇಳುತ್ತಾ ನಿಜವಾದ ಹಿರಿಯರು ಯಾರು ಎಂಬುದನ್ನೆಲ್ಲ ಇಲ್ಲಿ ಗೊತ್ತುಪಡಿಸ್ತಾ ಇದ್ದಾರೆ. ಸೊ ಅವರಲ್ಲಿ ಓದಿದ ಹಿರಿಯರಂದ್ರೆ ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನ ಅಧ್ಯಯನ ಮಾಡಿ ಯಾರು ಮಾಡ್ತಾರೆ ಅವರಿಗೆ ಓದಿನ ಒಂದು ಹಿರಿಯರು ಅಂತ ನಾವು ಹೇಳ್ತೇವೆ. ಅವರು ಇದರ ಅಂದ್ರೆ ಓದಿನ ಹಿರಿಯರಂದ್ರೆ ಯಾರು ಎಷ್ಟು ಓದಿದ್ದಾರೆ ಅನ್ನೋದನ್ನ ಅವರಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವೇದದ ಹಿರಿಯರಂದ್ರೆ ವೇದಗಳು ನಮಗಿರೋದು 4 ವೇದಗಳು, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಈ ರೀತಿ ಏನಂದ್ರೆ ಇದನ್ನ ಯಾರು ಓದ್ಕೊಂಡಿದ್ದಾರೆ ಅವ್ರಿಗೆ ನಾವು ವೇದದ ಹಿರಿಯರು ಅಂತ ಕರಿತೀವಿ. ಶಾಸ್ತ್ರದ ಹಿರಿಯರಂದ್ರೆ 14 ಶಾಸ್ತ್ರವನ್ನ ಅಭ್ಯಾಸ ಮಾಡಿ ಅದನ್ನ ಹೇಳುವ ಜ್ಯೋತಿಷ್ಯರಿಗೆ ನಾವು ಶಾಸ್ತ್ರದ ಹಿರಿಯರಂತ ಅವರು ಅಲ್ಲಿ ಹೇಳ್ತಾರೆ. ಅದೇ ರೀತಿ ಪುರಾಣದ ಹಿರಿಯರು. ಸೊ ಇಲ್ಲಿ ಪುರಾಣದ ಹಿರಿಯರಂದ್ರೆ ಸನಾತನ ಕಾಲದ 18 ಪುರಾಣಗಳಿವೆ. ಸೊ ಅವುಗಳ ಬಗ್ಗೆ ವಿಸ್ತಾರವಾಗಿ ಓದಿ ಅದನ್ನ ಕಲಿತು ಹೇಳುವವರಿಗೆ ನಾವು ಪುರಾಣದ ಹಿರಿಯರಂತ ಇವರು ಹೇಳ್ತಾ ಇದ್ದಾರೆ. ಮತ್ತು ವೇಷದ ಹಿರಿಯರು. ಇಲ್ಲಿ ವೇಷದ ಹಿರಿಯರಂದ್ರೆ ದೊಡ್ಡ ದೊಡ್ಡ ಬಣ್ಣ ಬಣ್ಣದ ರೇಷ್ಮೆ ವಸ್ತ್ರಗಳನ್ನ ಹಾಕಿಕೊಂಡು ಹಣೆ ಮೇಲೆ ನಾಮ ವಿಭೂತಿಯನ್ನು ಧರಿಸಿಕೊಂಡು ಕೊರಳಲ್ಲಿ ಹಲವಾರು ಮಣಿ ಮಾಲೆಗಳನ್ನು ಹಾಕಿಕೊಂಡು ಎಲ್ಲ ಬಲ್ಲವನಂತೆ ತೋರುವ ಕಪಟಿ ವೇಷಧಾರಿಗೆ ಇಲ್ಲಿ ವೇಷದ ಹಿರಿಯರು ಅಂತ ಅವರು ಒಂದು ವಚನದಲ್ಲಿ ಹೇಳ್ತಾರೆ. ಭಾಷೆ ಹಿರಿಯರು. ಇಲ್ಲಿ ಎಲ್ಲಾ ಭಾಷೆ ಹಿರಿಯರಂದ್ರೆ ಸಂಸ್ಕೃತ ಭಾಷೆಯನ್ನು ಬಲ್ಲವರು, ಇವರು ಈ ಸಂಸ್ಕೃತ ಭಾಷೆಯನ್ನ ಇರುವರಂತ ಭಾಷೆ ಹಿರಿಯರಂತ ಇಲ್ಲಿ ಹೇಳ್ತಾರೆ. ಸೊ ಈ ಒಂದು ವಚನ ನಮ್ಮ ಈಗಿನ ಗಂಗಾವತಿ ಜಿಲ್ಲೆಯ ಒಬ್ಬ ಬರಹಗಾರತಿ ರುದ್ರಮ್ಮ ಹಸಿನಾಳ್ ಅವರು ಇದನ್ನ ಈ ರೀತಿ ಒಂದು ವಿಸ್ತಾರಣವಾಗಿ ಹೇಳ್ತಾ ಇದ್ದಾರೆ. ಇವರೆಲ್ಲರನ್ನೂ ತಮ್ಮ ತಮಗೆ ಮೆರೆದರಲ್ಲದೆ ನಿಮ್ಮ ಮೆರೆದುದಲ್ಲ ಅಂತ ಕೊನೆ ಸಾಲಿನಲ್ಲಿ ಹೇಳ್ತಾರೆ. ಏನು ಅಂದ್ರೆ ಇಲ್ಲಿ ಎಲ್ಲ ಹಿರಿಯರು ಏನಾದ್ರಲ್ಲಿ ನಾವೇ ಹಿರಿಯರೆಂದು ತಮ್ಮ ಒಂದು ತಾವೇ ಘೋಷಿಸಿಕೊಂಡಿದ್ದಾರೆ, ತಮ್ಮನ್ನೇ ತಾವು ಮೆರೆಸಿಕೊಂಡಿದ್ದಾರೆ ಹೊರತು ನಿಮ್ಮನ್ನು ಯಾರೂ ಇಲ್ಲಿ ಮೆರೆಸಲಿಲ್ಲ. ಸೊ ಆದರೆ ವಾಸ್ತವಿಕ ಸತ್ಯವನ್ನ, ವೈಚಾರಿಕತೆಯನ್ನ, ವೈಜ್ಞಾನಿಕತೆಯನ್ನ ಜನಮಾನಸದಲ್ಲಿ ಬಿತ್ತಲಿಲ್ಲ ಎಂಬುದು ಇಲ್ಲಿ ನಮ್ಮಣ್ಣ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ತಮ್ಮ ಮರೆದು ನಿಮ್ಮ ಮರೆದರೆ ಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಸೊ ಬಸವಣ್ಣವರ ವಚನದಲ್ಲಿ ಕೊನೆಯ ಸಾಲು ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವ ರೀತಿ ಅಂದ್ರೆ ಇಲ್ಲಿ ಯಾರು ತಮ್ಮ ಮರೆದು ನಿಮ್ಮನ್ನು ಮರೆಯುತ್ತಾರೋ ಅಲ್ಲಿಯೇ ನಮ್ಮ ಕೂಡಲ ಸಂಗಮ ದೇವ ಕೊಂಡಿರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಾನರಿದು ತನ್ನದೇ ಅರಿವನ್ನ ಆಚರಣೆಗೆ ತರುವ ಮೂಲಕ ಅರಿವು ಮತ್ತು ಆಚಾರವನ್ನ ಒಂದು ಮಾಡಿಕೊಂಡುತ್ತಾನೋ ಅವನೇ ನಿಜವಾದ ಹಿರಿಯನಾಗುತ್ತಾನೆ ಅಂತ ಇವರು ಹೇಳ್ತಾ ಇದ್ದಾರೆ. ಎಂದೂ ತಮ್ಮ ಅನುಭವದ ಮೂಲಕ ಹೇಳಿಕೊಟ್ಟು ಬರ್ತಾ ಇದ್ದಾರೆ ನಮ್ಮ ಬಸವಣ್ಣನವರು. ಸೊ ಒಟ್ಟಾರೆ ಈ ಒಂದು ವಚನದ ಯಾರು ನಿಜವಾದ ಹಿರಿಯರು ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮೇಲೆ ಹೇಳಿರುವಂತಹ ವಚನದ ಪ್ರಕಾರ ಅವರು ಯಾರು ಹಿರಿಯರಲ್ಲ, ನಮ್ಮ ಶರಣರ ದೃಷ್ಟಿಯಲ್ಲಿ ಅರಿವುಳ್ಳ ಅನುಭಾವಿಗಳೇ ನಿಜವಾದ ಹಿರಿಯರು ಅಂತ ಒಂದು ಶಾರ್ಟ್ ಆಗಿ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಅರಿವುಳ್ಳ ಮನುಷ್ಯ ಯಾರಿರ್ತಾನೋ ಅವನೇ ಒಂದು ದೊಡ್ಡ ಹಿರಿಯ ಅಥವಾ ದೊಡ್ಡ ಶರಣ ಅಂತ ಅವರು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಹೆಣ್ಣಿನ ಬಗ್ಗೆ ಯಾವ ರೀತಿ ಬಸವಣ್ಣನವರ ಒಂದು ಅನಿಸಿಕೆ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವದ ಪರಿಯಲ್ಲಿ ಕಾಡಿರಿತು ಮಾಯೆ, ಈ ಮಾಯೆಯು ಕಳೆವಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಸೊ ಇಲ್ಲಿ ಏನಂದ್ರೆ ಒಂದು ಹೆಣ್ಣಿನ ಬಗ್ಗೆ ಯಾವ ರೀತಿ ಅವರು ಎಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೂ ಹೆಣ್ಣು ಅನ್ನೋದು ಏನಂತ ಅವರಿಗೆ ಅರ್ಥ ಆಗ್ಲಿಲ್ಲ. ನಾನು ಈ ಒಂದು ಮಾಯೆಯಲ್ಲಿ ಯಾವ ರೀತಿ ಸಿಕ್ಕಿಕೊಟ್ಟಿದ್ದೇನೆ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಅಂದ್ರೆ ಒಂದು ಮಗುವಿನ ಹುಟ್ಟಿಗೆ ಕಾರಣ ಆಗಿರುವಂತಹ ತಾಯಿ 9 ತಿಂಗಳು ಹೊತ್ತು ಮತ್ತೆ ಅದನ್ನ ಹುಟ್ಟಿದ ನಂತರ ಒಂದು ವಯಸ್ಸಿಗೆ ಬರುವಂತವರೆಗೂ ಆ ಮಗುವನ್ನ ಯಾವ ರೀತಿ ಅವಳು ಪೋಷಣೆ ಮಾಡ್ತಾಳೆ, ಲಾಲನೆ ಮಾಡ್ತಾಳೆ, ಅದರ ಜೊತೆಗೆ ಅವಳ ತನ್ನ ಒಂದು ಸಂಸಾರವನ್ನ ನಡೆಸಿಕೊಂಡು ಹೋಗ್ತಾಳೆ. ಯಾವುದೇ ರೀತಿ ಒಂದು ಟೆನ್ಷನ್ ಇದ್ರು, ಯಾವುದೇ ರೀತಿ ಒಂದು ಕಷ್ಟ ಇದ್ರು, ಯಾವುದೇ ರೀತಿ ಒಂದು ಸುಖ ಇದ್ರೂ ಕೂಡ ಆ ಒಂದು ಹೆಣ್ಣು ಯಾವ ರೀತಿ ತನ್ನ ಒಂದು ಗಂಡನ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು
ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾಳೆ, ನಾನು ಇದನ್ನ ಅರ್ಥ ಮಾಡ್ಕೊಲಿಕ್ಕೆ ನಂಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ನಮ್ಮ ಗಂಗಾವತಿಯ ಪ್ರಾಣೇಶ್ ಕಾಮಿಡಿಯನ್, ಇವತ್ತು ಏನಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವರು ಹೆಣ್ಣಿನ ಬಗ್ಗೆ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಹೆಣ್ಣು ಯಾವುದೇ ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ಯಾವ ರೀತಿ ಹ್ಯಾಪಿನೆಸ್, ಖುಷಿಯನ್ನ ಹುಡುಕ್ತಾರೆ ಅನ್ನೋದನ್ನ ಅವ್ರು ಹೇಳ್ತಾರೆ. ನಾವ್ ಹೇಳ್ತೀವಿ ಏನಪ್ಪ ಆಕಿಗೇನ್ ಚಿಂತಿದ, ಮನೆ ಕೂತ್ ಏನ್ ಮಾಡ್ತಾಳ ಅಂತ ಹಾಕ್ತೀವೋ ಅವ್ರು ಮಾಡ್ತಾರ ಅನ್ನೋದು ಏನಂದ್ರೆ ಸಣ್ಣ ವಿಚಾರ. ಆದ್ರೆ ಇಲ್ಲಿ ಗಂಗಾವತಿ ಪ್ರಾಣೇಶ್ವರ್ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಹೆಣ್ಮಕ್ಳು ಎಲ್ಲೇ ಏನೇ ತಗೊಳ್ಳಿ, ಒಂದು ರಬ್ಬರ್ ಬ್ಯಾಂಡ್ ತಗೊಳ್ಳಿ, ಒಂದ್ ಸಾರಿ ತಗೊಳ್ಳಿ, ಒಂದ್ ಏನೇ ತಗೊಂಡ್ರು ಅವ್ರ ಒಂದು ಖುಷಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ. ಫ್ರೀ ಅಡ್ವರ್ಟೈಸ್ಮೆಂಟ್, ಯಾವ ಶಾಪ್ ಅವ್ರು ಹೇಳಲ್ಲ ನೀವು ಹೋಗಿ ತಗೊಂಡಿರಿ 4 ಮಂದಿಗೆ ಹೇಳ್ರಿ ಅಂತ. ಬಟ್ ಏನಂದ್ರೆ ಅವ್ರ ಒಂದು ಖುಷಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂದ್ರೆ, ಯಾರೋ ಒಂದು ಸುಮ್ಮನೆ ಕೇಳಿದ್ರು ಸ್ನೇಹ ಎಲ್ಲಿ ತಗೊಂಡಿ ಸಾರಿ ಅಂದ್ರ ಊರ್ ತುಂಬಾ ಓಣಿ ತುಂಬಾ ಏನಂದ್ರೆ ಅಡ್ವರ್ಟೈಸ್ಮೆಂಟ್, ಫ್ರೀ ಅಡ್ವರ್ಟೈಸ್ಮೆಂಟ್. ಯಾಕ ಅಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಅದೇ ಗಂಡಸರು ನೋಡ್ರಿ, ವಾಕಿಂಗ್ ಹೋಗ್ತಾರೆ ಈವ್ನಿಂಗ್ ಟೈಮ್ ಅಲ್ಲಿ, ಏನೋ ಆದಷ್ಟು ಟೈಮ್ ಪಾಸ್, ಮ್ಯಾಕ್ಸಿಮಮ್ ಊಟ ಟೈಮ್ ಒಳಗೆ ಬರ್ಬೇಕು ಅನ್ನೋದೊಂದು ಇದು ಇರ್ತದೆ ಅಷ್ಟೇ. ಅಂದ್ರೆ ಅಷ್ಟು ಟೈಮ್ ಪಾಸ್ ಅವ್ರಲ್ಲಿ ಮಾಡ್ಬೇಕು. ಯಾಕ ಮನೆಗೆ ಬಂದ್ಮೇಲೆ ಅದೇ ಅಳು, ಅದೇ ಕರಿ, ಅದೇ ಹೆಂಡತಿ ಕಿರಿಕಿರಿ ಇದೆ ಅನ್ಕೋತಾರ. ಬಟ್ ಅಲ್ಲಿ ಮನೆಯೊಳಗೆ ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ಅದು ಹೆಣ್ಣಿಗೆ ಗೊತ್ತು, ಆ ಒಂದು ತಾಯಿಗೆ ಗೊತ್ತು, ಆ ಒಂದು ಹೆಂಡತಿಗೆ ಗೊತ್ತು, ಆ ಒಂದು ಅತ್ತೆಗೆ ಗೊತ್ತು, ಆ ಸೊಸೆಗೆ ಗೊತ್ತು. ಅಂದ್ರೆ ಒಂದು ಖುಷಿಯನ್ನ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ತನ್ನ ಖುಷಿಯನ್ನ, ತನ್ನ ಒಂದು ಸಂತೋಷವನ್ನ ಯಾವ ರೀತಿ ಅವಳು ಹಂಚ್ಕೋತಾಳೆ ಅನ್ನೋದನ್ನ ಅವರು ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಪ್ರಾಣೇಶ್ವರು. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರು ಅಥವಾ ಯಾವ್ದೋ ಒಂದು ವೆಡ್ಡಿಂಗ್ ಕಾರ್ಡ್ ಕೊಡಕ್ ಬಂದ್ರು ಅಥವಾ ಏನೋ ಒಂದು ಇನ್ವಿಟೇಷನ್ ಕೊಡಕ್ ಬಂದ್ರ, ಹೊರಗಡೆ ನಮ್ಮ ಮನೆಯವರು ಅಥವಾ ನಮ್ಮ ಮಾವರು ಯಾರು ಕೂತ್ರು ಅಂದ್ರೆ ಒಳಗೋ ಹೋಗಂತ. ಯಾಕ ನೀವು ಅಲ್ಲೇ ಮಾತಾಡ್ಸ್ಬೋದಲ್ಲ, ಹೆಂಗಪ್ಪ ಆರಾಮಿದ್ದೇನೋ, ಏನಾಗಿದೆ, ಏನದ ಫಂಕ್ಷನ್ ಏನದ, ಆರಾಮಾಗಿ ನಾವು ಅಲ್ಲೇ ಕೂಲಾಗಿ ಮಾತಾಡ್ಸ್ಬೋದು. ಆಂಟಿ ಒಳಗಡೆ ಹೋಗಂತ. ಯಾಕ ಆಂಟಿನೇ ಮಾತಾಡ್ಬೇಕಾ, ನೀವು ಮಾತಾಡಕ್ಕಾಗಲ್ಲ. ಆಂಟಿ ಬಂದು ಹೋದ್ರಂದ್ರ ಆರಾಮೇನಪ್ಪ, ನಿಮ್ಮ ಮಮ್ಮಿ ಹೆಂಗಾರ, ನಿಮ್ಮ ಪಪ್ಪ ಹೆಂಗಾರ, ಯಾರ ಮದಿದ, ಎಷ್ಟು ಊಟ ತೊಗೊಂಡ್ರಿ, ಎಷ್ಟು ಕೊಟ್ರಿ, ಇವೆಲ್ಲ ಡಿಸ್ಕಸ್ ಮಾಡ್ತಾರೆ. ಬಟ್ ಅದೇ ಗಂಡಸರು ಮಾಡಂಗಿಲ್ಲ. ಹೋಗೋ ಒಳ ನೋಡ್ಬೋದು, ಆಂಟಿ ಒಳ ನೋಡ್ಬೋದು. ಸೊ ಯಾವ ರೀತಿ ಮಾತಾಡೋದು ಎಷ್ಟು ಒಜ್ಜಿ ಅನಿಸ್ತದಂದ್ರ, ಯಾಕೆ ಮಾತಾಡ್ಬೇಕು ಅದು ಏನ್ ಅನ್ಕೋತಾರ ಗೊತ್ತಿಲ್ಲ. ಬಟ್ ಆ ರೀತಿ ಏನಂದ್ರ ಒಂದು ಖುಷಿನೂ ವ್ಯಕ್ತಪಡಿಸಲ್ಲ, ಒಂದು ದುಃಖನೂ ವ್ಯಕ್ತಪಡಿಸಲ್ಲ, ತಮ್ಮ ಲೋಕದಲ್ಲೇ ತಾಯಿರ್ತಾರೆ. ಸೊ ಈವ್ನಿಂಗ್ ವಾಕಿಂಗ್ ಹೋದ್ರೆ ಯಾಕೆ ಟೈಮ್ ಆಗಿದೆ ನಾ ಮನೆಗೆ ಹೋಗಲ್ಲ ಅಂತ, ಏನದ ಮನೆಗೆ ಹೋದ್ರು ಬಿ ಅದೇ ಆಳದ, ಅದೇ ಕರೆದ, ಉಣ್ಣೋದು ಮಕ್ಕಳದ. ಹೋಗ್ಬೇಕು, ಮಾತಾಡ್ಬೇಕು, ನಮ್ಗೆ ಏನದ ಅನ್ನೋದು ಡಿಸ್ಕಸ್ ಮಾಡ್ಬೇಕು ಅನ್ನೋದು ಏನ್ ವಿಚಾರ ಇಲ್ಲ. ಸೊ ಇಲ್ಲಿ ಆ ಒಂದು ಹೆಣ್ಣು ಯಾವ ರೀತಿ ತನ್ನ ಒಂದು ಸಂಸಾರವನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅದನ್ನ ನಾನು ನೋಡ್ಬೇಕು, ನಾನು ಅರ್ಥಕೋಬೇಕು ಅನ್ನೋದಂತ ಇರಂಗಿಲ್ಲ. ನಾ ಪೂರ್ತಿ ದುಡ್ಡು ಬರ್ತೀನಿ, ಮತ್ ಮನೆಗೆ ಹೋಗೋಣ ಅದೇ ಕಿರಿಕಿರಿ, ಈ ಒಂದು ಮೆಂಟಾಲಿಟಿ ಯಾವತ್ತೂ ಇರಬಾರ್ದು ಅನ್ನೋದ ಈ ಒಂದು ಅವ್ರು ಹೇಳ್ತಾರೆ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯಿ. ಮೋಹಕ್ಕೆ ಮಗಳು ಒಂದು ಮನೆಯಲ್ಲಿ ಮಗಳಾದ್ರೆ ನಾವು ನೋಡ್ತೀವಿ, ಹೆಣ್ಣು ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಕರ್ನಾಟಕದವ್ರು ಹೇಳ್ತಾರೆ, ಕರ್ನಾಟಕ ಸರ್ಕಾರದವ್ರು ಇದೊಂದು ಟೈಟಲ್ ಕೊಟ್ಟಿದ್ದಾರೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಯಾಕ? ಬಟ್ ಮೊದ್ಲೇನಂದ್ರೆ ಗಂಡು ಮಗನೇ ಬೇಕು, ವಂಶೋದ್ಧಾರಕನೇ ಬೇಕು. ಬಟ್ ಅದೇ ರೀತಿ ಅದನ್ನು ಒಂದು ಟೈಟಲ್ ಏನಾದ್ರು ಒಂದು ಹುಡುಗನಿಗೂ ಒಂದು ಹುಡುಗ ಹುಟ್ಟಿದ್ರೆ ಏನ್ ಕೊಡ್ಬೇಕನ್ನೋದು ವಿಚಾರ ಮಾಡ್ಲಿಲ್ಲ. ಯಾಕಂದ್ರು ಒಂದ್ ಮಗಳೇ ಹುಟ್ಟಿದ್ರೆ ಒಂದು ಶಾಲೆ ಎದಕ್ ತೆರೀತು ಅಂತ ನಾವು ನೋಡ್ತೀವಿ. ಮಗಳು ಮನೆಗೆ ಅದಳ ಅಂತಂದ್ರು ಅವಳು ಮದ್ವೆ ಮಾಡ್ಕೊಂಡು ಹೋಗುವಂತವರೆಗೂ ಇರುವಂತ ಖುಷಿ ಮದ್ವೆ ಆದ್ಮೇಲೆ ಬಂದ್ಮೇಲೆ ಏನಂದ್ರೆ ಅದು ಬೇರೆನೇ ಇರ್ತದೆ. ನನ್ನ ಮಗಳು ಒಬ್ಬಕಿ ಬರ್ತಾಳೆ ಅಂದ್ರೆ ಮನಿ ತುಂಬ ಹೋಯ್ತದ ಅಂತಾರೆ. ಯಾಕಂತಾರ? ಮನ 4-5 ಮಂದಿ ಹುಡುಗರು ಇರ್ತಾರೆ, ಗಂಡ್ಸ್ ಮಕ್ಳು ಇರ್ತಾರೆ, ಅವ್ರ ಹೆಂಡತಿದೇರು ಇರ್ತಾರೆ, ಅವ್ರ ಮಕ್ಕಳು ಎಲ್ಲರೂ ಇರ್ತಾರೆ. ಬಟ್ ಆ ಒಂದು ಖುಷಿ, ಆ ಒಂದು ಹ್ಯಾಪಿನೆಸ್ ಅಲ್ಲಿ ಸಿಗಂಗಿಲ್ಲ. ಆ ಮಗಳನ್ನ ಒಂದು ಆಕರ್ಷಣೆ, ಆ ಒಂದು ಮೋಹ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಬಸವಣ್ಣವರು ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಮಗಳಿನ ಒಂದು ಕ್ಯಾರೆಕ್ಟರ್ ಏನದ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾರೆ. ಒಬ್ಬಕಿನೇ ಮಗಳು ಬಂದ್ರೆ ನನ್ನ ಮಗನಿಗೆ ತುಂಬ ಹೋಯ್ತದಂದ್ರೆ ಯಾಕ ಅಷ್ಟು ವಟ ನೋಡ್ರಿ, ಸಣ್ಣ ಹುಡುಗಿನೇ ಇರಲಿ ಅಥವಾ ಒಂದು 10 ವರ್ಷದ ಹುಡುಗಿ ಅಥವಾ 14 ವರ್ಷದ ಹುಡುಗಿ ಮದುವೆ ಮಾಡ್ಕೊಂಡು ಹೋಗಂತವರೆಗೆ ನಮ್ಮ ಮನೆಗೆ ಏನ್ ಇರ್ತಾಳ, ಆಕಿ ಮಾತಾಡಿದ್ರು ಕಿರಿಕಿರಿ ಅನಿಸ್ತದ, ಜಗಳ ಮಾಡ ಕಿರಿಕಿರಿ ಅನಿಸ್ತದ. ಬಟ್ ಒಂದೇ ನಿಮಿಷಕ್ಕೆ ಏನಾರ ನೆಗಡಿ, ಕೆಮ್ಮು, ಏನಾರ ಜ್ವರ ಬಂದು ಅಂದ್ರೆ 2 ದಿನ ಅಥವಾ 1 ಗಂಟೆ ಸೈಲೆಂಟ್ ಇದ್ರು ಬಿ ನನ್ನ ಮನೆ ಯಾಕೋ ತಣ್ಣಗದ ಇವಾಗ, ಯಾಕದ ಗೊತ್ತಾಗಲ್ಲ. ಯಾಕ? ಆ ಕಿರಿಕಿರಿ ಇಲ್ಲ, ಏನೋ ಆಗ್ಯದ, ಯಾಕೋ ಸೈಲೆಂಟ್ ಅನ್ನೋದು ತಾಳದಾಗೋಲ್ಲಾಗ್ಯದ. ಸೊ ಈ ರೀತಿ ಒಂದು ಅನ್ಕೋತೀವಂತ. ಸೊ ಮಗಳ ಅನ್ನೋದು ಏನು, ಮಗಳ ಪ್ರೀತಿ ಅನ್ನೋದೇನು, ನಾವ್ ಅದೇ ನೋಡಿ ಜಗಳ ಆಡಿದ್ರು ಏನದಂದ್ರ ಹುಡುಗರಿಗೆ ಎಗ್ಗೋಡು ಆಕಿ ತಂಗಿ ಹೇಳಕ್ ಹೇಳಿದ್ ಕೇಳ್ಬೇಕು,
ಅಕ್ಕಿ ಅಕ್ಕಳಾಕಿ ಹೇಳಿದ್ ಕೇಳ್ಬೇಕು. ನಾವು ಯಾವ ರೀತಿ ಒಂದು ಇಂಪಾರ್ಟೆನ್ಸ್ ಒಂದು ಮಗಳಿಗೆ ಕೊಡ್ತೀವಿ ಅನ್ನೋದು ಇಲ್ಲಿ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ. ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಸ್ತ್ರೀ ಒಂದು ಜಗತ್ತಿನ ಒಂದು ದೊಡ್ಡ ಜವಾಬ್ದಾರಿಯನ್ನ, ಯಾಕಂದ್ರೆ ನಾವು ಭೂಮಿ ಕೂಡ ತಾಯಿಗೆ ಹೋಲಿಸ್ತೀವಿ, ತಂದೆ ಹೋಲಿಸಲ್ಲ. ಯಾಕ? ಆ ಒಂದು ಸ್ತ್ರೀಗೆ ಕೆಪಾಸಿಟಿ ಅದ ಅಂತ ನಾವು ಹೋಲಿಸ್ತೀವಿ. ಕೆಪಾಸಿಟಿ ಅದಂತಿನ ನಾವು ಭೂಮಿ ತಾಯಿ ಅಂತೀವಿ, ಭೂಮಿ ತಂದೆ ಅಂತ ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ ಅಂದ್ರೆ ಆ ಒಂದು ಶಕ್ತಿ, ಆ ಒಂದು ತಾಳ್ಮೆ ಅನ್ನೋದು ಹೆಣ್ಣಿನಲ್ಲೇ ಇದೆ ಅಂತ ನಾವು ಈ ಒಂದು ವಚನದಲ್ಲಿ ಅವರು ಹೇಳ್ತಾರೆ. ಈ ಮಾಯೆಯು ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಅಂದ್ರೆ ಇದೆಲ್ಲ ನೋಡಿದ್ರೆ ಬಸವಣ್ಣನ ಏನ್ ಅಂತಾರೆ ಅಂದ್ರೆ, ಒಂದು ತಾಯಿಯಾಗಿ ನಾನು ಅರ್ಥ ಮಾಡ್ಕೊಲಿಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಮಗಳಿಂದ ನಾನು ಅರ್ಥ ಮಾಡ್ಕೊಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಟ್ಟಾರೆ ಒಂದು ಸ್ತ್ರೀ ಅಂದ್ರೆ ಒಂದು ಯಾವ ರೀತಿ ಮೋಹ, ಅದೊಂದು ನೆಗೆಟಿವ್ ಪ್ರಕಾರ ಅಲ್ಲ ಮೋಹ ಅನ್ನೋದು, ಪಾಸಿಟಿವ್ ಆಗಿ ಕೂಡ ಇದೆ. ನಾನೇನಂದ್ರೆ ಅರ್ಥ ಮಾಡ್ಕೊಲಿಕ್ಕೆ ಆಗಲಿಲ್ಲ ಅಂತ ಒಂದು ದೊಡ್ಡ ಆತ್ಮ ಒಂದು ಅವಳಲ್ಲಿ ಅಡಗಿದೆ, ಅವಳನ್ನ ಸಾಧ್ಯವೇ ಇಲ್ಲ ನಾವು ಅರ್ಥ ಮಾಡ್ಕೊಲಿಕ್ಕೆ ಅನ್ನೋದನ್ನ ಈ ಒಂದು ವಚನದಲ್ಲಿ ಅವರು ಹೇಳ್ತಾರೆ. ಸೊ ಇಲ್ಲಿವರೆಗೂ ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಶರಣಾರ್ಥಿ. ఈ విషయాన్ని ఎంతో చక్కగా వివరించారు. వారికి మనందరి తరఫున హార్దిక ధన్యవాదాలు తెలుపుతూ చప్పట్ల ద్వారా ధన్యవాదాలు తెలుపు. ఇక ఈనాటి సామి